ನಾಡಿನಾದ್ಯಂತ ಬುಧವಾರ ಶಿವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು ಮಂಜಿನ ನಗರಿ ಮಡಿಕೇರಿಯಲ್ಲೂ ಓಂ ನಮಃ ಶಿವಾಯ ಘೋಷ ಮೊಳಗಿತ್ತು. ನಾಡಿನ ವಿವಿಧ ದೇವಾಲಯಗಳಲ್ಲೂ ವಿವಿಧ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದು, ಮಡಿಕೇರಿಯ ಜನತೆ ದೇವರ ದರ್ಶನ ಪಡಿತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಡಿಕೇರಿಯ ಮುನೀಶ್ವರ ದೇವಾಲಯದಲ್ಲೂ ವಿವಿಧ ಪೂಜೆಗಳು ನೆರವೇರಿದವು. ನೀಲಕಂಠನಿಗೆ ಬೆಳಗಿನಿಂದಲೇ ರುದ್ರಾಭಿಷೇಕ, ರುದ್ರಹೋಮ ಸೇರಿದಂತೆ ವಿವಿಧ ಪೂಜೆಗಳು ಜರುಗಿದವು. ಈ ಪುರಾತನ ದೇವಾಲಯದ ಮತ್ತೊಂದು ವಿಶೇಷ ಅಂದ್ರೆ ನೋಟಿನಲ್ಲಿ ಮೂಡಿದ ಶಿವಲಿಂಗ. ಪ್ರತಿ ವರ್ಷ ಕೂಡ ಇಲ್ಲಿನ ಶಿವಲಿಂಗಕ್ಕೆ ವಿವಿಧ ಅಲಂಕಾರಗಳಿಂದ ಸಿಂಗಾರ ಮಾಡ್ತಾರೆ. ನವಧಾನ್ಯಗಳು, ರುದ್ರಾಕ್ಷಿ, ಶಂಖ ಹೀಗೆ ನಾನಾ ರೀತಿಯಲ್ಲಿ ಸಿಂಗಾರ ಮಾಡಲಾಗುತ್ತೆ. ಈ ಬಾರಿ 1000 ನೋಟುಗಳಿಂದ ಶಿವಲಿಂಗ ಮೂಡಿದ್ದು, ಇದನ್ನ ವೀಕ್ಷಿಸಲು ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ವಿವಿಧ ಪೂಜೆಯಲ್ಲಿ ಭಾಗಿಯಾಗಿದ್ರು. ಇದು ಶ್ರೀ ವೀರಭದ್ರ ಮುನೇಶ್ವರ ದೇವಸ್ಥಾನ ಮಡಿಕೇರಿ. ಇದು ತುಂಬ ಪುರಾತನ ದೇವಸ್ಥಾನ ಆಗಿದ್ದು ಮೊದಲಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಬೆಳಿಗ್ಗೆ ಗಣಮಹೋಮ ನಡೆದಿದೆ. ಬಂದ ಕೂಡಲೇ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದ ಕೂಡಲೇ ಅನ್ನಪ್ರಸಾದ ನಾವು ಅರೇಂಜ್ ಮಾಡಿದ್ದೀವಿ. ಸುಮಾರು ಸಾವಿರಾರು ಜನರು ಬಂದು ಆ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾರೆ. ಮತ್ತು ಸಂಜೆ ರುದ್ರಹೋಮವನ್ನು ಇಟ್ಕೊಂಡಿದ್ದಾರೆ. ಮತ್ತು ರಾತ್ರಿ ಇಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ. 5 ಜಾಮ ಪೂಜೆಗಳನ್ನು ನಡೆಸ್ತೇವೆ ನಾವು. ಅದು ರಾತ್ರಿ 6 ಗಂಟೆಗೆ ಶುರುವಾದರೆ ಬೆಳಿಗ್ಗೆ 5:45 ಗಂಟೆವರೆಗೂ ನಡೀತದೆ. ಮತ್ತು ನಾವು ನಮ್ಮ ಒಂದು ಕಾರ್ಯಕ್ರಮ ಏನಂತಂದರೆ, ನಾವು ಇಲ್ಲೊಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದಕ್ಕೆ ಪ್ರತಿ ವರ್ಷವೂ ನಾವು ವಿವಿಧ ರೀತಿಯಲ್ಲಿ ಏನಾದರೂ ಒಂದು ಅಲಂಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಮೊದಲನೇ ವರ್ಷ ನಾವು ರುದ್ರಾಕ್ಷಿಯನ್ನು ಹಾಕಿ ಮಾಡಿದ್ದು. ಅದು 11,111 ಅಂಥೇಳಿ ಒಂದು ಲೆಕ್ಕಕ್ಕೆ ಮಾಡಿದ್ದು. ಮತ್ತು ಅಲ್ಲಿಂದ ಆದಮೇಲೆ ಮತ್ತೆ ಹೂವಿನಲ್ಲಿ ಅಲಂಕಾರ ಮಾಡಿದ್ದು. ಒಂದು ವರ್ಷ ಎಲೆಯಲ್ಲಿ, ವಿಳ್ಯದೆಲೆಯಲ್ಲಿ ಮಾಡಿದೋ, ಇನ್ನೊಂದು ಸರಿ ಅಡಿಕೆಯಲ್ಲಿ ಮಾಡಿದೋ, ಮತ್ತು ಶಂಕುಗಳನ್ನು ತರಿಸಿ ಮಾಡಿದೋ ಒಂದು ವರ್ಷ. ಹಾಗೆ ಮಾಡಿಕೊಂಡು ಈ ವರ್ಷ ನಾವು ಕಳೆದ ವರ್ಷ ನವಧಾನ್ಯದಲ್ಲಿ ಮಾಡಿದೋ, ಈ ವರ್ಷ ನಾವು ನೋಟಿನಲ್ಲಿ ಮಾಡುವ ಅಂತ ಹೇಳ್ಕೊಂಡು ಎಲ್ಲರೂ ತೀರ್ಮಾನ ಮಾಡಿದ್ದೇವೆ. ಅದಕ್ಕೊಂದು 10,000 ನೋಟ್ಗಳನ್ನ ನಾವು ಯೂಸ್ ಮಾಡಿದ್ದೇವೆ. ಹಾಗಾಗಿ ಅದರಲ್ಲಿ ಒಂದು ವಿಶೇಷತೆ ಇಟ್ಕೊಂಡಿದ್ದೀವಿ ಏನಂತ ಹೇಳಿದ್ರೆ, ಅದರ ಕೌಂಟನ್ನು ನಾವು ಯಾರಿಗೂ ಹೇಳಲಿಲ್ಲ. ಆ ಕೌಂಟ್ ಈಗ ನಾವು ಅಲ್ಲಿ ಪಬ್ಲಿಕ್ ಬಂದಲ್ಲಿ ಅವರನ್ನು ಕೇಳ್ತೇವೆ. ಅವರು ಕರೆಕ್ಟಾದ ಕೌಂಟ್ ಹೇಳಿದರೆ ಅವ್ರಿಗೊಂದು ಬಹುಮಾನ ಸಹ ನಾವು ಇಟ್ಕೊಂಡಿದ್ದೇವೆ. ನಮಗೆ ಫೋಟೋಸು ಅದು ಇದು ದೊರೆತಿದ್ದು ಒಂದು 75-80 ವರ್ಷದ ಸಿಗುತ್ತೆ. ಅದಕ್ಕಿಂತ ಮೊದಲಿಂದಲೂ ನಡ್ಸ್ಕೊಂಡು ಬರ್ತಿದ್ದಾರೆ. ಅದರಿಂದ ಪುರಾತನ ಅಂತೇಳಿ ನಾವು ಅನ್ಕೋತಿದ್ದೇವೆ.